ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೊರಡುತ್ತಿರುವ ದೇಶ ಒಂದು ಯುರೋಪಿನ ಅದ್ಭುತ ದೇಶಕ್ಕೆ. ಅದರ ಹೆಸರು ಲಿಥುವೇನಿಯಾ. ಬಾಲ್ಟಿಕ್ ಸಮುದ್ರ ತೀರದಲ್ಲಿರುವ ಈ ಚಿಕ್ಕ ದೇಶ ತನ್ನ ವಿಶಿಷ್ಟ ಸಂಸ್ಕೃತಿ, ಇತಿಹಾಸ, ಆಧುನಿಕತೆಗೆ ಹೆಸರುವಾಸಿಯಾಗಿದೆ. ಆದರೆ ಲಿಥುವೇನಿಯಾದ ಬಗ್ಗೆ ಇರುವ ಹಲವು ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಯುರೋಪಿನ ಭೌಗೋಳಿಕ ಕೇಂದ್ರ. ಇಡೀ ಯುರೋಪ್ ಖಂಡದ ಭೌಗೋಳಿಕ ಕೇಂದ್ರ ಲಿಥುವೇನಿಯಾದಲ್ಲಿದೆ. ಹೌದು, 1989ರಲ್ಲಿ ಫ್ರೆಂಚ್ ನ್ಯಾಷನಲ್ ಜಿಯೋಗ್ರಾಫಿಕ್ ಇನ್ಸ್ಟಿಟ್ಯೂಟ್ನ ನಡೆಸಿದ ಸಂಶೋಧನೆಯ ಪ್ರಕಾರ ಯುರೋಪಿನ ಮಧ್ಯ ಬಿಂದು ಲಿಥುವೇನಿಯಾದ ರಾಜಧಾನಿ ವಿಲ್ನಿಯಸ್ನಿಂದ 26 ಕಿಲೋಮೀಟರ್ ದೂರದಲ್ಲಿರುವ ಪೆನೆರಿಯಾಯ ಎನ್ನುವ ಚಿಕ್ಕ ಗ್ರಾಮ. ಅಲ್ಲಿ ಈಗ ಒಂದು ಸ್ಮಾರಕ ಮತ್ತು ಬಿಳಿ ಕಂಬಗಳನ್ನು ಸಹ ನಾವು ನೋಡಬಹುದು. ಅಂದರೆ ನೀವು ಲಿಥುವೇನಿಯಾಕ್ಕೆ ಹೋದರೆ ಯುರೋಪಿನ ನಿಖರವಾದ ನಡುಮನೆಗೆ ಭೇಟಿ ಕೊಟ್ಟಂತಾಗುತ್ತದೆ. ಫ್ಯಾಕ್ಟ್ ನಂಬರ್ 2, ಅದ್ಭುತ ಜಲದುರ್ಗ. ಲಿಥುವೇನಿಯಾದಲ್ಲಿ ಒಂದು ಅದ್ಭುತ ಜಲದುರ್ಗವಿದೆ. ಅದರ ಹೆಸರು ಟ್ರಾಕೈ ಐಲ್ಯಾಂಡ್ ಕ್ಯಾಸಲ್. ಇದು ಗಾಲ್ವೆ ಸರೋವರದ ಮಧ್ಯದಲ್ಲಿರುವ ಒಂದು ದ್ವೀಪದಲ್ಲಿ ನಿರ್ಮಾಣವಾಗಿದೆ. ಕೆಂಪು ಇಟ್ಟಿಗೆಯಿಂದ ನಿರ್ಮಿಸಲಾದ ಈ ಕೋಟೆ 14ನೇ ಶತಮಾನದಲ್ಲಿ ಲಿಥುವೇನಿಯಾದ ದೊರೆಗಳು ನಿರ್ಮಿಸಿದ್ದು. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆ ನೀರಿನಲ್ಲಿರುವ ಪ್ರತಿಫಲನ ನಿಜಕ್ಕೂ ಮಾಂತ್ರಿಕವಾಗಿ ಕಾಣುತ್ತದೆ. ಫ್ಯಾಕ್ಟ್ ನಂಬರ್ 3, ಶಿಲುಬೆಗಳ ಗುಡ್ಡ. ಲಿಥುವೇನಿಯಾದಲ್ಲಿರುವ ಶಿಲುಬೆಗಳ ಗುಡ್ಡ ನಿಜಕ್ಕೂ ಅದ್ಭುತ ಮತ್ತು ರೋಮಾಂಚನಕಾರಿ ಸ್ಥಳ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಶಿಲುಬೆಗಳು ಇಲ್ಲಿ ನೆಟ್ಟಿವೆ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ, ಲಿಥುವೇನಿಯಾದ ಸ್ವಾತಂತ್ರ್ಯದ ಸಂಕೇತವೂ ಹೌದು. ಸೋವಿಯತ್ ಆಡಳಿತದ ಕಾಲದಲ್ಲಿ ಇದನ್ನು ಹಲವು ಬಾರಿ ನಾಶ ಮಾಡಲಾಯಿತು. ಆದರೆ ಪ್ರತಿ ಬಾರಿಯೂ ಜನರು ಮತ್ತೆ ಶಿಲುಬೆಗಳನ್ನು ನೆಟ್ಟರು. ಇದು ಆ ದೇಶದ ಜನರ ಛಲ ಮತ್ತು ನಂಬಿಕೆಯ ಸಂಕೇತವಾಗಿ ನಿಂತಿದೆ. ಫ್ಯಾಕ್ಟ್ ನಂಬರ್ 4, ವಿಲ್ನಿಯಸ್, ಅತಿದೊಡ್ಡ ಮಧ್ಯಕಾಲೀನ ನಗರ. ಲಿಥುವೇನಿಯಾದ ರಾಜಧಾನಿ ವಿಲ್ನಿಯಸ್ ಹಳೆಯ ನಗರ, ಯುರೋಪಿನ ಅತಿದೊಡ್ಡ ಮತ್ತು ಅತ್ಯುತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಮಧ್ಯಕಾಲೀನ ನಗರಗಳಲ್ಲಿ ಒಂದು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಈ ನಗರದಲ್ಲಿ ಗೋಥಿಕ್, ರಿಯನೆಸಿಸ್, ಬರೋಕ್ ಮತ್ತು ನಿಯೋ ಕ್ಲಾಸಿಕಲ್ ಶೈಲಿಯ ಕಟ್ಟಡಗಳನ್ನು ಸಹ ನಾವು ಕಾಣಬಹುದಾಗಿದೆ. ಅದರಲ್ಲೂ ಸಂತ ಅನ್ನಿಯ ಚರ್ಚ್ನನ್ನು ಸಹ ನೋಡಿದರೆ ನೆಪೋಲಿಯನ್ ಸಹ ಆಶ್ಚರ್ಯಚಕಿತನಾಗಿದ್ದನಂತೆ. ಫ್ಯಾಕ್ಟ್ ನಂಬರ್ 5, ಕೌನಾಸ್, ಸ್ವಯಂ ನಿರ್ಮಿತ ನಗರ. ಲಿಥುವೇನಿಯಾದ 2ನೇ ಅತಿದೊಡ್ಡ ನಗರ ಕೌನಾಸ್. ಇದನ್ನು ಸ್ವಯಂ ನಿರ್ಮಿತ ನಗರ ಅಂತ ಕರೆಯುತ್ತಾರೆ. 2022ರಲ್ಲಿ ಇದು ಯುರೋಪಿಯನ್ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಇಲ್ಲಿ ಆಧುನಿಕ ಕಲೆ, ಸ್ಟ್ರೀಟ್ ಆರ್ಟ್ ಮತ್ತು ವಿಶಿಷ್ಟವಾದ ಮಧ್ಯಕಾಲೀನ ವಾಸ್ತುಶಿಲ್ಪ ಒಟ್ಟಿಗೆ ನಮಗೆ ಕಾಣಸಿಗುತ್ತದೆ. ಕೌನಾಸ್ ತನ್ನ ಸೃಜನಶೀಲತೆ ಮತ್ತು ನವೀನತೆಗೆ ಹೆಸರುವಾಸಿಯಾಗಿದೆ. ಅದರ ಹೊಸ ಪ್ರವಾಸಿ ಪ್ರಚಾರ ವಿಡಿಯೋದಲ್ಲಿ ಕಲಾವಿದ ಪೌಲಿಯಸ್ ಮಾರ್ಕ್ವೆವಿಚಿಸ್ ನಟಿಸಿದ್ದು ನಗರದ ಚೈತನ್ಯವನ್ನು ಅದ್ಭುತವಾಗಿ ಸೆರೆಹಿಡಿಯಲಾಗಿದೆ. ಫ್ಯಾಕ್ಟ್ ನಂಬರ್ 6, ಕ್ಯೂರೋನಿಯನ್ ಸ್ಪಿಟ್, ಮರಳಿನ ಅದ್ಭುತ. ಕ್ಯೂರೋನಿಯನ್ ಸ್ಪಿಟ್ ಎನ್ನುವುದು 98 ಕಿಲೋಮೀಟರ್ಗಳ ಉದ್ದದ ಮರಳಿನ ತಟ್ಟೆ. ಇದು ಲಿಥುವೇನಿಯಾ ಮತ್ತು ರಷ್ಯಾದ ಕ್ಯಾಲಿನಿನ್ಗ್ರಾಡ್ ನಡುವೆ ಹಂಚಿಕೆಯಾಗಿದೆ. ಈ ಅದ್ಭುತ ತಾಣ ಯುನೆಸ್ಕೋ ವಿಶ್ವ ಪರಂಪರೆಯ ಭಾಗವಾಗಿದೆ. ಇಲ್ಲಿ 60 ಮೀಟರ್ ಎತ್ತರದ ಮರಳು ದಿನ್ನೆಗಳಿವೆ. ಪಾರ್ನಿಡಾಸ್ ದಿನ್ನೆಯ ಮೇಲಿಂದ ನೀವು ನೋಡಿದರೆ ಸಮುದ್ರ, ಕಾಡು ಮತ್ತು ಲಗೂನ್ ಒಟ್ಟಿಗೆ ಕಾಣುತ್ತವೆ. ಇದೊಂದು ಅದ್ಭುತ ಅನುಭವವನ್ನು ಸಹ ನಿಮಗೆ ನೀಡುತ್ತದೆ. ಫ್ಯಾಕ್ಟ್ ನಂಬರ್ 7, ಬಾಲ್ಟಿಕ್ ಸಮುದ್ರದ ಅಂಬರ. ಬಾಲ್ಟಿಕ್ ಸಮುದ್ರ ತೀರದಲ್ಲಿರುವ ಲಿಥುವೇನಿಯಾ ವಿಶ್ವದ ಅತ್ಯುತ್ತಮ ಅಂಬರ್ಗೆ ಹೆಸರುವಾಸಿಯಾಗಿದೆ. ಅಂಬರ್ ಅಂದರೆ ಒಳವಳಿಕೆಯಾದ ಮರದ ರಾಳ. ಲಿಥುವೇನಿಯಾದ ಕಡಲ ತೀರದಲ್ಲಿ ಚಂಡಮಾರುತದ ನಂತರ ಸಾವಿರಾರು ವರ್ಷಗಳ ಹಳೆಯ ಅಂಬರ್ ತುಣುಕುಗಳು ದಡ ಸೇರುತ್ತವೆ. ಕೆಲವು ಅಂಬರ್ಗಳ ಒಳಗೆ 50 ಮಿಲಿಯನ್ ವರ್ಷಗಳ ಹಿಂದಿನ ಕೀಟಗಳು ಮತ್ತು ಸಸ್ಯಗಳ ಅವಶೇಷಗಳು ಸಹ ಸಂರಕ್ಷಿತವಾಗಿರುತ್ತವೆ. ಇದನ್ನು ಬಾಲ್ಟಿಕ್ನ ಚಿನ್ನ ಎಂತಲೂ ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 8,
ಲಿಥುವೇನಿಯನ್ ಭಾಷೆ ಪ್ರಾಚೀನ ಭಾಷೆ. ಲಿಥುವೇನಿಯನ್ ವಿಶ್ವದ ಅತ್ಯಂತ ಪ್ರಾಚೀನ ಇಂಡೋ ಯುರೋಪಿಯನ್ ಭಾಷೆಗಳಲ್ಲಿ ಒಂದಾಗಿದೆ. ಆಶ್ಚರ್ಯದ ಸಂಗತಿ ಎಂದರೆ ಇದು ಸಂಸ್ಕೃತ ಭಾಷೆಗೆ ತುಂಬ ಹತ್ತಿರವಾಗಿದೆ. ಭಾಷಾಶಾಸ್ತ್ರಜ್ಞರ ಪ್ರಕಾರ ಆಧುನಿಕ ಯುರೋಪಿನ ಭಾಷೆಗಳಿಗಿಂತ ಲಿಥುವೇನಿಯನ್ ಭಾಷೆ ಸಂಸ್ಕೃತದ ಲಯ ಮತ್ತು ಪದಗಳನ್ನು ಹೆಚ್ಚು ಹೋಲುತ್ತದೆ. ಅದಕ್ಕೆ ಲಿಥುವೇನಿಯಾ ಭಾಷಾಶಾಸ್ತ್ರಜ್ಞರ ಸ್ವರ್ಗ ಎಂದು ಕರೆಯಲ್ಪಡುತ್ತದೆ. ಫ್ಯಾಕ್ಟ್ ನಂಬರ್ 9, ಪಲಾಂಗ್ ಬೇಸಿಗೆಯ ಸ್ವರ್ಗ. ಲಿಥುವೇನಿಯಾದ ಪಲಾಂಗ್ ಒಂದು ಚಿಕ್ಕ ಕಡಲ ತೀರ ನಗರ, ಆದರೆ ಬೇಸಿಗೆಯಲ್ಲಿ ಇದು ಸ್ವರ್ಗದಂತೆ ಕಂಗೊಳಿಸುತ್ತದೆ. ಇಲ್ಲಿನ ಪಿಯರ್ ಸಮುದ್ರದೊಳಗೆ 470 ಮೀಟರ್ ಉದ್ದ ಚಾಚಿಕೊಂಡಿದೆ. ಜೂನ್ ಅಂತ್ಯದಲ್ಲಿ ಸೂರ್ಯಾಸ್ತ ರಾತ್ರಿ 10 ಗಂಟೆಯೂ ಆಗುತ್ತದೆ. ಬಾಸನ್ ವಿಚಿಯಸ್ ಸ್ಟ್ರೀಟ್ ಎನ್ನುವ ಮುಖ್ಯ ರಸ್ತೆಗಳಲ್ಲಿ ಕೆಫೆಗಳು, ರೆಸ್ಟೋರೆಂಟ್ಗಳು, ಅಂಗಡಿಗಳು ಸಾಲಾಗಿರುತ್ತವೆ. ಬೇಸಿಗೆಯ ಸಂಜೆ ವೇಳೆ ಈ ರಸ್ತೆ ಪ್ರಾಣವಂತಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 10, ಬಾಸ್ಕೆಟ್ಬಾಲ್ ಕ್ರೇಜ್. ಲಿಥುವೇನಿಯಾದವರಿಗೆ ಬಾಸ್ಕೆಟ್ಬಾಲ್ ಅಂದರೆ ಪ್ರಾಣ. ಇದು ಅವರ ರಾಷ್ಟ್ರೀಯ ಕ್ರೀಡೆ ಕೂಡ ಹೌದು. ಕೇವಲ 2.8 ಮಿಲಿಯನ್ ಜನಸಂಖ್ಯೆ ಹೊಂದಿರುವ ಈ ಚಿಕ್ಕ ದೇಶ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ನಲ್ಲಿ ಯಾವಾಗಲೂ ಅಗ್ರಸ್ಥಾನದಲ್ಲಿರುತ್ತದೆ. ಒಲಿಂಪಿಕ್ಸ್ನಲ್ಲಿ 3 ಬಾರಿ ಕಂಚಿನ ಪದಕ ಗೆದ್ದಿದೆ. NBA ಸ್ಟಾರ್ಗಳನ್ನು ಸಹ ಈ ದೇಶ ಉತ್ಪಾದಿಸಿದೆ. ಪಂದ್ಯದ ದಿನಗಳಂದು ಇಡೀ ದೇಶವೇ ನಿಂತು ನೋಡುತ್ತದೆ, ಅಂದರೆ ಇಲ್ಲಿ ಅತಿಶಯೋಕ್ತಿ ಆಗದು. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಲಿಥುವೇನಿಯಾದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.